ಕಾರ್ಕಳದ ಪರಶುರಾಮ ಪ್ರತಿಮೆ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪರಶುರಾಮ ಪ್ರತಿಮೆ ಫೈಬರ್ನದ್ದಲ್ಲ, ಕಂಚಿನ ಪ್ರತಿಮೆಯೂ ಅಲ್ಲ, ಹಿತ್ತಾಳೆ ಬಳಸಿ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾರ್ಕಳ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಈ ಸ್ಫೋಟಕ ಅಂಶ ಬಯಲಾಗಿದೆ. 1231 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಯದ್ದು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರಶುರಾಮ ಥೀಮ್ ಪಾರ್ಕ್ನ ಪರಶುರಾಮ ಪ್ರತಿಮೆಯ ಕೆಲ ಭಾಗ ಮುರಿದು ಬಿದ್ದಿತ್ತು ಅನ್ನುವಲ್ಲಿಂದ ಶುರುವಾದಂತಹ ವಿವಾದ ಬೃಹತ್ ಪ್ರಮಾಣದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು. ದಕ್ಷಿಣ ಕನ್ನಡ ಭಾಗದಲ್ಲಿ ಫೈಬರ್ನಿಂದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿತ್ತು. ಆ ಆರೋಪಕ್ಕೆ ಈಗ ಭಾರಿ ಹಿನ್ನಡೆ ಆಗಿದೆ. ಕಂಚಿನ ಪ್ರತಿಮೆ ಅಂತ ಮಾಜಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ರು. ಆರೋಪ ಪ್ರತ್ಯಾರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದ್ರು. 2023 ಜನವರಿ 27ರಂದು ಪರಶುರಾಮ ಥೀಮ್ ಪಾರ್ಕ್ ಅನಾವರಣಗೊಂಡಿತ್ತು. ಫೈಬರ್ನಿಂದ ಪ್ರತಿಮೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿತ್ತು. ಉಡುಪಿಯಲ್ಲಿ ಪರಶುರಾಮ ಪ್ರತಿಮೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಆರೋಪ ಸುಳ್ಳಾಗಿದೆ ಅಂತ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೈಬರ್ ಮೂರ್ತಿ ಅನ್ನೋದು ಸುಳ್ಳು ಅನ್ನೋದು ಸಾಬೀತಾಗಿದೆ. ಕಟ್ಟುಕಥೆಗಳನ್ನು ಸೃಷ್ಟಿಸುವ ಪ್ರಯತ್ನಕ್ಕೆ ಸೋಲಾಗಿದೆ ಅಂತ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದನ್ನು ಅಧಿಕಾರಿಗಳು ಉತ್ತರ ಕೊಡಬೇಕು. ಅಗ್ರಿಮೆಂಟ್ ಮಾಡಿರುವಂತದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿಸಿ ಅವರು ಯಾವ ಅಗ್ರಿಮೆಂಟ್ಗಳಲ್ಲಾಗಿತ್ತು, ಏನು ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಾಗಿ, ತನಿಖೆನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ, ತನಿಖೆನಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆನೇ ಇಲ್ಲ. ಇನ್ನೂ ಯಾವ ಬೇಕಾದ ತನಿಖೆ ಏನಾದ್ರೂ ಮಾಡಿ. ಆದ್ರೆ ಒಟ್ಟಾರೆ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು, ಫೈಬರ್ 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 ಅಂತ ಏನು ಕಾಂಗ್ರೆಸ್ ಹೇಳ್ತಾ ಇತ್ತು, ಈ ಆರೋಪ ಇವತ್ತು ಕುಸಿದು ಬಿದ್ದಿದೆ. ಇನ್ನು ಯಾವ ಲೋಹದಿಂದ ಆಗಬೇಕು, ಎಷ್ಟು ಟನ್ ಇರಬೇಕದು, ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡಲಿ, ಅದನ್ನ ಇಲಾಖೆಗಳೇ ಉತ್ತರ ಕೊಡ್ಲಿ. ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂತದ್ದು, ಪ್ರವಾಸೋದ್ಯಮ 2.5 ವರ್ಷ ಸತ್ತೋಯ್ತು ಕಾರ್ಕಳದ್ದು. ಇನ್ನಾದ್ರೂ ಇದನ್ನ ಈ ಆರೋಪಗಳನ್ನ ಬದಿಗಿಟ್ಟು ದಯಮಾಡಿ ತನಿಖೆ ಆದ್ರೂ ಪಾಡಿಗೆ ಅದು ನಡೀಲಿ. ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಟುಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಕಾಂಗ್ರೆಸ್ ಮಾಡಬೇಕು ಅಂತ ಸರ್ಕಾರ ಅಲ್ಲ, ನಮ್ದೇ ಸರ್ಕಾರದ ಕಾಲದಲ್ಲಿ ಆಗಿದ್ದು. ಸರ್ಕಾರದ ಯೋಜನೆ ಹೇಗಿರಬೇಕು ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳಬೇಕು. ನಾವು ಆದೇಶ ಕೊಡ್ತೇವೆ, ಇದನ್ನ ಈ ಪಾರ್ಕಿಂಗ್ ಆಗಬೇಕು ಅಂತ. ಕಾರ್ಕಳದ ಪರಶುರಾಮ ಪ್ರತಿಮೆ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪರಶುರಾಮ ಪ್ರತಿಮೆ ಫೈಬರ್ನದ್ದಲ್ಲ, ಕಂಚಿನ ಪ್ರತಿಮೆಯೂ ಅಲ್ಲ, ಹಿತ್ತಾಳೆ ಬಳಸಿ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾರ್ಕಳ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಈ ಸ್ಫೋಟಕ ಅಂಶ ಬಯಲಾಗಿದೆ. 1231 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಯದ್ದು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರಶುರಾಮ ಥೀಮ್ ಪಾರ್ಕ್ನ ಪರಶುರಾಮ ಪ್ರತಿಮೆಯ ಕೆಲ ಭಾಗ ಮುರಿದು ಬಿದ್ದಿತ್ತು ಅನ್ನುವಲ್ಲಿಂದ ಶುರುವಾದಂತಹ ವಿವಾದ ಬೃಹತ್ ಪ್ರಮಾಣದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು. ದಕ್ಷಿಣ ಕನ್ನಡ ಭಾಗದಲ್ಲಿ ಫೈಬರ್ನಿಂದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿತ್ತು. ಆ ಆರೋಪಕ್ಕೆ ಈಗ ಭಾರಿ ಹಿನ್ನಡೆ ಆಗಿದೆ. ಕಂಚಿನ ಪ್ರತಿಮೆ ಅಂತ ಮಾಜಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ರು. ಆರೋಪ ಪ್ರತ್ಯಾರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದ್ರು. 2023 ಜನವರಿ 27ರಂದು ಪರಶುರಾಮ ಥೀಮ್ ಪಾರ್ಕ್ ಅನಾವರಣಗೊಂಡಿತ್ತು. ಫೈಬರ್ನಿಂದ ಪ್ರತಿಮೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿತ್ತು. ಉಡುಪಿಯಲ್ಲಿ ಪರಶುರಾಮ ಪ್ರತಿಮೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಆರೋಪ ಸುಳ್ಳಾಗಿದೆ ಅಂತ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೈಬರ್ ಮೂರ್ತಿ ಅನ್ನೋದು ಸುಳ್ಳು ಅನ್ನೋದು ಸಾಬೀತಾಗಿದೆ. ಕಟ್ಟುಕಥೆಗಳನ್ನು ಸೃಷ್ಟಿಸುವ ಪ್ರಯತ್ನಕ್ಕೆ ಸೋಲಾಗಿದೆ ಅಂತ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದನ್ನು ಅಧಿಕಾರಿಗಳು ಉತ್ತರ ಕೊಡಬೇಕು. ಅಗ್ರಿಮೆಂಟ್ ಮಾಡಿರುವಂತದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿಸಿ ಅವರು
ಯಾವ ಅಗ್ರಿಮೆಂಟ್ಗಳಾಗಿತ್ತು, ಏನ್ ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಾಗಿ. ತನಿಖೆನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ, ತನಿಖೆನಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆನೇ ಇಲ್ಲ. ಇನ್ನೂ ಯಾವ ಬೇಕಾದ ತನಿಖೆ ಏನಾದ್ರೂ ಮಾಡಿ. ಆದ್ರೆ ಒಟ್ಟಾರೆ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು, ಇದನ್ನು ಫೈಬರ್ 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 ಅಂತ ಏನ್ ಕಾಂಗ್ರೆಸ್ ಹೇಳ್ತಾ ಇತ್ತು, ಈ ಆರೋಪ ಇವತ್ತು ಕುಸಿದು ಬಿದ್ದಿದೆ. ಇನ್ನು ಯಾವ ಲೋಹದಿಂದ ಆಗಬೇಕು, ಎಷ್ಟು ಟನ್ ಇರಬೇಕದು, ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡಲಿ, ಅದನ್ನ ಇಲಾಖೆಗಳೇ ಉತ್ತರ ಕೊಡ್ಲಿ. ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂತದ್ದು, ಪ್ರವಾಸೋದ್ಯಮ 2.5 ವರ್ಷ ಸತ್ತೋಯ್ತು ಕಾರ್ಕಳದ್ದು. ಇನ್ನಾದ್ರೂ ಇದನ್ನ ಈ ಆರೋಪಗಳನ್ನ ಬದಿಗಿಟ್ಟು ದಯಮಾಡಿ ತನಿಖೆ ಆದ್ರೂ ಪಾಡಿಗೆ ಅದ್ ನಡೀಲಿ. ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಟುಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಕಾಂಗ್ರೆಸ್ ಮಾಡಬೇಕು ಅಂತ ಸರ್ಕಾರ ಅಲ್ಲ, ನಮ್ದೇ ಸರ್ಕಾರದ ಕಾಲದಲ್ಲಿ ಆಗಿದ್ದು. ಸರ್ಕಾರದ ಯೋಜನೆ ಹೇಗಿರಬೇಕು ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳಬೇಕು, ನಾವು ಆದೇಶ ಕೊಡ್ತೇವೆ. ಕಾರ್ಕಳದ ಪರಶುರಾಮ ಪ್ರತಿಮೆ ವಿವಾದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪರಶುರಾಮ ಪ್ರತಿಮೆ ಫೈಬರ್ನದ್ದಲ್ಲ, ಕಂಚಿನ ಪ್ರತಿಮೆಯೂ ಅಲ್ಲ, ಹಿತ್ತಾಳೆ ಬಳಸಿ ಪರಶುರಾಮ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾರ್ಕಳ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಈ ಸ್ಫೋಟಕ ಅಂಶ ಬಯಲಾಗಿದೆ. 1231 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಪರಶುರಾಮ ಪ್ರತಿಮೆ ಕಂಚಿನದ್ದಲ್ಲ, ಹಿತ್ತಾಳೆಯದ್ದು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರಶುರಾಮ ಥೀಮ್ ಪಾರ್ಕ್ನ ಪರಶುರಾಮ ಪ್ರತಿಮೆಯ ಕೆಲ ಭಾಗ ಮುರಿದು ಬಿದ್ದಿತ್ತು ಅನ್ನುವಲ್ಲಿಂದ ಶುರುವಾದಂತಹ ವಿವಾದ ಬೃಹತ್ ಪ್ರಮಾಣದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿಸಿತ್ತು. ದಕ್ಷಿಣ ಕನ್ನಡ ಭಾಗದಲ್ಲಿ ಫೈಬರ್ನಿಂದ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿತ್ತು. ಆ ಆರೋಪಕ್ಕೆ ಈಗ ಭಾರಿ ಹಿನ್ನಡೆ ಆಗಿದೆ. ಕಂಚಿನ ಪ್ರತಿಮೆ ಅಂತ ಮಾಜಿ ಸಚಿವ ಸುನೀಲ್ ಕುಮಾರ್ ಹೇಳಿದ್ರು. ಆರೋಪ ಪ್ರತ್ಯಾರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿದ್ರು. 2023 ಜನವರಿ 27ರಂದು ಪರಶುರಾಮ ಥೀಮ್ ಪಾರ್ಕ್ ಅನಾವರಣಗೊಂಡಿತ್ತು. ಫೈಬರ್ನಿಂದ ಪ್ರತಿಮೆ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿತ್ತು. ಉಡುಪಿಯಲ್ಲಿ ಪರಶುರಾಮ ಪ್ರತಿಮೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಆರೋಪ ಸುಳ್ಳಾಗಿದೆ ಅಂತ ಶಾಸಕ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೈಬರ್ ಮೂರ್ತಿ ಅನ್ನೋದು ಸುಳ್ಳು ಅನ್ನೋದು ಸಾಬೀತಾಗಿದೆ. ಕಟ್ಟುಕತೆಗಳನ್ನು ಸೃಷ್ಟಿಸುವ ಪ್ರಯತ್ನಕ್ಕೆ ಸೋಲಾಗಿದೆ ಅಂತ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅದನ್ನ ಅಧಿಕಾರಿಗಳು ಉತ್ತರ ಕೊಡಬೇಕು. ಅಗ್ರಿಮೆಂಟ್ ಮಾಡಿರುವಂತದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿಸಿ ಅವರು. ಯಾವ ಅಗ್ರಿಮೆಂಟ್ಗಳಾಗಿತ್ತು, ಏನ್ ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಾಗಿ. ತನಿಖೆನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ, ತನಿಖೆನಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆನೇ ಇಲ್ಲ. ಇನ್ನೂ ಯಾವ ಬೇಕಾದ ತನಿಖೆ ಏನಾದ್ರೂ ಮಾಡಿ. ಆದ್ರೆ ಒಟ್ಟಾರೆ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು, ಇದನ್ನು ಫೈಬರ್ 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 ಅಂತ ಏನ್ ಕಾಂಗ್ರೆಸ್ ಹೇಳ್ತಾ ಇತ್ತು, ಈ ಆರೋಪ ಇವತ್ತು ಕುಸಿದು ಬಿದ್ದಿದೆ. ಇನ್ನು ಯಾವ ಲೋಹದಿಂದ ಆಗಬೇಕು, ಎಷ್ಟು ಟನ್ ಇರಬೇಕದು, ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡಲಿ, ಅದನ್ನ ಇಲಾಖೆಗಳೇ ಉತ್ತರ ಕೊಡ್ಲಿ. ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂತದ್ದು, ಪ್ರವಾಸೋದ್ಯಮ 2.5 ವರ್ಷ ಸತ್ತೋಯ್ತು ಕಾರ್ಕಳದ್ದು. ಇನ್ನಾದ್ರೂ ಇದನ್ನ ಈ ಆರೋಪಗಳನ್ನ ಬದಿಗಿಟ್ಟು ದಯಮಾಡಿ ತನಿಖೆ ಆದ್ರೂ ಪಾಡಿಗೆ ಅದ್ ನಡೀಲಿ. ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಟುಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಕಾಂಗ್ರೆಸ್ ಮಾಡಬೇಕು ಅಂತ ಸರ್ಕಾರ ಅಲ್ಲ, ನಮ್ದೇ ಸರ್ಕಾರದ ಕಾಲದಲ್ಲಿ ಆಗಿದ್ದು. ಸರ್ಕಾರದ ಯೋಜನೆ ಹೇಗಿರಬೇಕು ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳಬೇಕು, ನಾವು ಆದೇಶ ಕೊಡ್ತೇವೆ, ಇದನ್ನ ಈ ಪಾರ್ಕಿಂಗ್ ಆಗಬೇಕು ಅಂತ.